ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿರೋದು ಒಂದು ಅದ್ಭುತವಾದ ಪ್ಲೇಸಲ್ಲಿ, ಅದನ್ನೇ ತ್ರಿಮೂರ್ತಿ ಟೆಂಪಲ್ ಅಂತೇಳಿ. ತ್ರಿಮೂರ್ತಿ ಟೆಂಪಲ್ ಅಂತ ಬನ್ನಿ ಇಲ್ಲಿ ಒಳಗಡೆ ನೋಡೋಣ. ಯಾರಪ್ಪ ಅಂದರೆ ಕೃಷ್ಣ, ಆಂಜನೇಯ, ಗಣೇಶ್ 3 ಜನನು ಒಟ್ಟಿಗೆ ಇದ್ದಾರೆ. ಬನ್ನಿ ತೋರಿಸ್ತೀನಿ ನೋಡಿ. ನಾವು ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಇಬ್ಬರು ನಮಗೆ ಸ್ವಾಗತ ಮಾಡ್ತವ್ರೆ. ಆಣೆ ಇದು ಮರೆ ಆಣೆ ಅನ್ಕೋತೀನಿ ಸ್ವಾಗತ ಮಾಡೋಕ್ಕೆ. ಸ್ಟ್ರೈಟ್ ಹೋದರೆ ನಮಗೆ ಸಿಗ್ತಾ ಇರೋದೇ ನಮ್ಮ ಪವರ್ಫುಲ್ ಆಂಜನೇಯ, ರಾಮನ ಭಕ್ತ ಆಂಜನೇಯ. ನೋಡಿ ಹೇಗಿದೆ ಅಂತ. ನೆಕ್ಸ್ಟ್ ಹೋದರೆ ಕೃಷ್ಣನ ಟೆಂಪಲ್ಲು. ಇಲ್ಲಿ ನೋಡ್ಬೋದು ನೀವು ಪಾರ್ಕ್ ಯಾವ ಥರ ಇದೆ ಅಂತ. ಇಲ್ಲಿ ಯಾರಪ್ಪ ಅಂದರೆ ಇವರು ಹೇಳಿದ್ನಿ, ಕೈಯಲ್ಲಿ ನಾರದ ಮುನಿ ಅವರಿದ್ದಾರೆ ನೋಡಬಹುದು. ನಮ್ಮ ಸ್ವಾಗತಕ್ಕೋಸ್ಕರ ಕಾಯ್ತಾ ಇದ್ದಾರೆ ನಾರದ ಮುನಿಯವರು. ಹಾಯ್ ಫ್ರೆಂಡ್ಸ್, ಒಂದು ವಿಷಯ ಏನಂತಂದರೆ, ಇಲ್ಲಿ ನಾನು ಆವಾಗಲಿಂದ ನೋಡ್ತಾ ಇದ್ದೀನಿ. ಇದು ಸ್ಟ್ಯಾಚು ಅಂದ್ಕೊಂಡಿದ್ದೆ ಆವಾಗಲಿಂದ. ಇಲ್ಲಿ ಯಾವುದೋ ಸ್ಟ್ಯಾಚು ಇದೆ ವೈಟ್ ಕಲರ್ ಸ್ಟ್ಯಾಚು ಕುಂತಿದೆ ಅಂತ. ಬಟ್ ಅದು ಸ್ಟ್ಯಾಚು ಅಲ್ಲ, ಫಾರಿನ್ ಲೇಡಿ. ಆದರೆ ಇವಾಗ ತೋರಿಸ್ತೀನಿ ಬನ್ನಿ ಅವರು ಯಾರು ಅಂತ. ಆ ಲೇಡಿನ ನೋಡಿ, ಆವಾಗಲಿಂದ ಹಿಂಗೆ ಕುಂತಿದ್ದಾರೆ ಅವರು. ಅಲ್ಲೇ ಸಣ್ಣ ಹುಡುಗ ಹತ್ಕೊಂತಿದ್ದಾನೆ. ಇಲ್ಲಿ ನೋಡಿ ಜಿರಾಪೆ, ನನಗಿದ ಹೈಟ್ ಇದೆ. ಹೆಂಗಿದೆ ಜಿರಾಪೆ ನೋಡಿದರೆ ಒಂದು ಸರ್ತಿ. ಏನು ಅಂತಂದರೆ ಇಲ್ಲಿ ಪಾರ್ಕ್ ತುಂಬ ಚೆನ್ನಾಗಿದೆ. ನೋಡಿದರೆ ನಿಮಗೂ ಒಂಥರ. ಇಲ್ಲಿ ನಿಮಗೆ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಒಟ್ಟಿಗೆ ಹೆಂಗಿದೆ ಅಂತಂದರೆ. ನಮ್ಮ ಆಂಜನೇಯ, ಗಣೇಶ, ಈ ಕಡೆ ಬಂದರೆ ನಮ್ಮ ಕೃಷ್ಣ, 3 ಜನ ಒಟ್ಟಿಗೆ ಇದ್ದಾರೆ. ತಿನ್ನೋದೇನಂತಂದರೆ ಪಾರ್ಕಲ್ಲಿ ಎಲ್ಲ ಥರದ ಸ್ಟ್ಯಾಚುಗಳಿದ್ದಾವೆ, ಚೆನ್ನಾಗಿದ್ದಾವೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಫುಲ್ ಎಲ್ಲ ಗ್ರೀನ್ ಕಲರ್ ಇದೆ. ನೀವು ಒಂದು ಸರ್ತಿ ವಿಸಿಟ್ ಮಾಡಿ. ಎಲ್ಲತ್ತಂದರೆ ಇದು ಕನಕಪುರ ಹೋಗೋ ರೋಡಲ್ಲಿ. ಕನಕಪುರಿಗೆ ಏನಾದರೂ ನೈಸ್ ರಸ್ತೆ ಇಳಿದ್ರೆ ಕನಕಪುರ ರಸ್ತೆಗೆ ಹೋಗ್ತಿರಲ್ವಾ, ಅಲ್ಲೇ ಒಂದು ನೈಸ್ ರಸ್ತೆಯಿಂದ 1 ಕಿಲೋಮೀಟ್ರ್ ಮುಂದ್ಗಡೆ ಇದೆ ಆರ್ಟ್ ಆಫ್ ಲಿವಿಂಗ್. ಅದರಿಂದ ಮುಂದೆ 100-200 ಮೀಟ್ರ್ ಮುಂದೆ ಇದೆ. ನಡ್ಕೊಂಡು ಹೋಗಿ. ನಮ್ಮ ಕೃಷ್ಣ ಕೊಳಲು ತೊಗೊಂಡು ಹೋಗ್ತಾ ಇದ್ದಾನೆ. ನಮ್ಮ ಆಂಜನೇಯ ನನ್ನ ದೋಸ್ತು, ಅವರನ್ನು ನಾನು ಫ್ರೆಂಡಾಗಿ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ನನ್ನ ಫ್ರೆಂಡು ಅಂತ. ಆ ಕಾರಣಕ್ಕೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಗಣೇಶ್, ವಿಘ್ನ ನಿವಾರಕ ಗಣೇಶ್, 3 ಒಟ್ಟಿಗೆ ದೇವಸ್ಥಾನ ಇರೋದ್ರಿಂದ ನೋಡಿ ನಮ್ಮ ಸರ್ ಯಾವ ಥರ ಇದ್ದಾರೆ ಅಂತ. ಅವ್ರ ಅವತಾರ ನೋಡಿ. ಬಿಸಿಲಲ್ಲಿ ಗಿಡದ ನೆರಳಿಗೆ ಹೋಗಿ ಕುಂತ್ಬಿಟ್ಟವ್ರೆ. ಹೌದಾ, ಅಷ್ಟೊಂದು ಬಿಸಿಲೈತೆ ಬೆಂಗಳೂರಲ್ಲಿ? ಹಾಂ, ಹೌದಾ, ಅಷ್ಟೊಂದು ಬಿಸಿಲಿದೆನಾ? ಹೆಂಗೈತಿ ಬಿಸಿಲು? ಒಂದು 8 ದಿವಸದಿಂದ ಬೆಂಕಿ ಬಿಸಿಲಿತ್ತು. ಇವಾಗ ನಿನ್ನೆಯಿಂದ ಜೋರಾಗಿ ಮಳೆ ಹೊಡೆದ್ರಿಂದ ಇವತ್ತು ಸ್ವಲ್ಪ ಕಡಿಮೆ ಇದೆ ಅನ್ಕೋತೀನಿ. ಸೊ ಹಂಗಾಗಿ ಆದರೆ ಬಿಸಿಲು ಹೇಳೋಕ್ಕಾಗಲ್ಲ. ತಂಪಾದ ಪಾನೀಯಗಳು ಕುಡೀರಿ, ನೀರು ಕುಡಿ. ಏನಪ್ಪ ಅಂದರೆ ಇಲ್ಲಿ ದೇವಸ್ಥಾನ ನೋಡಿ ಹೆಂಗಿದೆ ಅಂತ. ಇಲ್ಲೇ ಮದುವೆ ಚೌಟ್ರಿ ಇರೋದ್ರು, ಆ ಕಾರಣಕ್ಕೆ ದೇವಸ್ಥಾನ ಬೇರೆ ದೇವಸ್ಥಾನಕ್ಕೆ ಬೇರೆ ಕಡೆ ಹೋಗ್ಬಾರ್ದಂಥ ದೇವಸ್ಥಾನ ನೋಡಿ. ಇಲ್ಲಿರೋದು ಶಿವನ ಟೆಂಪಲ್ ಇದೆ, ಶಿವನ ದೇವಸ್ಥಾನ. ಪಕ್ಕದಲ್ಲಿರೋದು ಆಂಜನೇಯ ದೇವಸ್ಥಾನ, ಅದ್ರ ಪಕ್ಕದಲ್ಲಿರೋದು ಕೃಷ್ಣನ ದೇವಸ್ಥಾನ, ಅದ್ರ ಪಕ್ಕದಲ್ಲಿರೋದು ಮತ್ತು ಯಾವ ದೇವಸ್ಥಾನ, ಇಷ್ಟು ಎಲ್ಲ ಬೇರೆ ದೇವಸ್ಥಾನ ನೋಡಿ. ಸುತ್ತಗಡೆ ದೇವಸ್ಥಾನ ಇದ್ದಾವೆ. ಇಲ್ಲಿಂದ ಬಂದರೆ ಇಲ್ಲಿ ಪಕ್ಕದಲ್ಲಿ ನೋಡಿ, ಇಲ್ಲಿ ಒಂದು ದೇವಸ್ಥಾನ ಇದೆ. ಇದು ಗಣೇಶ ದೇವಸ್ಥಾನ. ಆ ಕಡೆ ಮತ್ತೆ ಹಂಗೆ ಮುಂದೊಂದು ದೇವಸ್ಥಾನಗಳಿದ್ದಾವೆ. ಎಲ್ಲ ಥರ ದೇವಸ್ಥಾನ ಇದ್ದಾವೆ. ಇಲ್ಲಿ ನೀವು ಬಂದರೆ ಸಾಕು, ಎಲ್ಲ ದೇವಸ್ಥಾನಗಳು ಒಂದೇ ಸರ್ತಿ ದರ್ಶನ ಆಗ್ಬಿಡುತ್ತೆ. ನೋಡಿ ಹಿಂದ್ಗಡೆ ಪಾರ್ಕ್ ಹೆಂಗಿದೆ ಬರುತ್ತೆ. ಸಿಂಪಲ್ ಟ್ರಿಕ್, ಇಷ್ಟೇ ಹಿಡಿಯೋದು. ಮೆಂಟಲ್ ಇದ್ದಂಗೆ ಇದ್ದಲ್ಲ ನೀನು ಮೆಂಟ್ಲು.